ಒಂದು ವಿಚಿತ್ರ ಸಂಸಾರ ಶ್ರೀ ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯ ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಕರ್ಣವೆಂಬ ಗರ್ಭದಲ್ಲಿ ಷಡಕ್ಷರ ಮಂತ್ರವೆಂಬ ಬೀಜ ಚಲನೆಯಾಗಲು ಮನಬಸುರಾಗಿ ಕಂದನೆಂಬ ಯೋನಿಯಿಂದ ಲಿಂಗವೆಂಬ ಮಗನನ್ನು ಹೊಡೆದು ಅಂಗೈ ಎಂಬ ಕಟ್ಟಿರೊಳಗಿಟ್ಟು ಮಂಗಲ ಸೂತ್ರವೆಂಬ ಜೋಗುರ ಹಾರಿ ಅಖಂಡೇಶ್ವರನೆಂದು ಹೆಸರಿಟ್ಟರು ನೋಡ. ನಾನು ನಿನಗೆ ತಾಯಿಯಾಗಿ ನೀವು ನಮಗೆ ಮಗನಾಗಿರಿ ಅಖಂಡೇಶ್ವರ. ಸಾಂಬದೇನ ಪಾರ್ವತೀಶ್ವರ ಪ್ರಾತಸ್ಮರಣೀಯರಾದ ಬಸವಾದಿ ಶರಣರ ಜಗತ್ತಿನ ಸ್ವತಂತ್ರ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಮನೆಯೊಂದು ಭಾಳ ಸಂತೋಷ, ಮನೆಯೊಂದು ಕೂಡ ಭಾಳ ಸಂತೋಷ. ಅದರಲ್ಲಿ ಶರಣ ಮನೆಯೊಂದು ಭಾಳ ಸಂತೋಷ, ಭಾಳ ವಿಶೇಷವಾಗಿರ್ತದೆ ಶರಣ ಮನೆಯೊಂದು. ಅಪ್ಪ ಶರಣಪ್ಪ ಮನೆ ಹೇಗಾಯ್ತು, ಕನ್ಯೆ ಹ್ಯಾಂಗ್ ನೋಡ್ಯ, ಹ್ಯಾಂಗ್ ಬಂದ, ಎಂತ ಕನ್ಯೆ ಬೇಕಂದ, ಪರೀಕ್ಷೆ ಹ್ಯಾಂಗ್ ಮಾಡಿದ, ನೀರಿನ ಅಡಿ ಮಾಡ್ಬೇಕಂದ, ಬೆಂಕಿದ ಅಡಿ ಮಾಡ್ಬೇಕಂದ, ಪ್ರಸಾದ ಮಾಡ್ಬೇಕಂದ ಎಲ್ಲರೂ ಕೇಳಿದ್ರು. ಇಂಥ ಕನ್ಯೆ ಬೇಕು ಒಳ್ಳೆ ಆಡ್ಕೊಂಡು ನಾವು ಮದುವೆ ಮಾಡ್ಕೊಂಡು ಜ್ಞಾನಿಯಾದ, ಗುರುಗಳ ಶಿಷ್ಯನಾದ, ದಿವ್ಯಜ್ಞಾನ ಕಳ್ಕೊಂಡ ಎಲ್ಲ ಆದ್ಮೇಲೆ ಮದುವೆ ಬಂದ. ಮದುವೆ ಬಂದಿಂದ ಬ್ಯಾಡ ಮರ್ಯ ಮದುವೆ ಹಾಕ್ತಿದ್ರು, ಮದುವೆ ಬೇಡ 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 ಅಂದ್ರೆ ಬಸವಾದಿ ಸಂಸಾರ ಇದ್ದಿರ ಒಂದು ಹೇಳಿ ಮಾಡಿ ಮದುವೆ ಮಾಡಿ. ಅಷ್ಟೋ ಮಹಾಜ್ಞಾನಿ ಇದ್ದ. ಲಿಂಗಾಯತರಿಗೆ ಅಷ್ಟಾವರಣಗಳು, ಪಂಚಾಚಾರಗಳು, ಷಡಕ್ಷರ ಇವೆಲ್ಲ ಬೇಕೇ ಬೇಕು. ಇಲ್ಲಿ ತನಕ ಶರಣಪ್ಪ ಗುರುದಿಂದ ಅಷ್ಟಾವರಣ ಕೇಳಿದ. ಅಷ್ಟಾವರಣ ಯಾವ ಗುರು ಲಿಂಗಚಂದ್ರ, ಇವತ್ತು ದ್ರಾಕ್ಷಿ ಮಾತ್ರ ಅವರ ಪ್ರಸಾದ. ಇವಾಗ ಈ ಪುರಾಣ ಮುಖ್ಯ ಅಂಗನರು, ಈ ಪುರಾಣ ಮುಖ್ಯ ಆತ್ಮಂದ್ರವು. ಅದಕ್ಕೆ ಗುರು ಲಿಂಗಚಂದ್ರ ಪೂಜಾ ವಸ್ತು ಪೂಜೆ ಮಾಡಿಸೋಣ. ಇವತ್ತು ರುದ್ರಾಕ್ಷಿ ಮಂತ್ರ ಇವು ಪೂಜೆ ಮಾಡು ಫಲ ಪಾದಕ ಪ್ರಸಾದ ಇಷ್ಟ ತಿರುಪುರುಷ. ಅದಕ್ಕೆ ಈ ಸಿದ್ಧಾಂತ ಐತಂತ ಇವತ್ತಿನ ದಿನ ಭೋಗಾಲ ಬಂದದ್ದು ಸಿದ್ಧಾಂತ, ಭೋಗಾಲ ಬಂದದ್ದು ಸಿದ್ಧಾಂತ. ಈ ಸಿದ್ಧಾಂತಗಳನ್ನು ಅರ್ಥೈಸಿಕೊಂಡು ಮಹಾಜ್ಞಾನ ಶರಣಪ್ಪ ಈ ಸಂಸಾರ ಎಲ್ಲ ರೀತಿಯಲ್ಲಿ ಅವನು ಮದುವೆ ಮಾಡಿರ್ತಿಲ್ಲ. ಅದಕ್ಕೆ ಲೌಕಿಕದಿಂದ ಶರಣ ಸಿದ್ಧಾಂತ ಶರಣ ಮದುವೆ ಭಾಳ ಸಹಜ. ಬಸವಣ್ಣ ಎರಡು ಮದುವೆ ಮಾಡ್ಕೊಂಡ. ಯಾಕೆ ಎರಡು ಮಾಡ್ಕೊಂಡು ಬಸವಣ್ಣ ಮದುವೆ ಎರಡು ಮಾಡ್ಕೊಂಡ್ಕೊಂಡ? ಕೆಲವರು ವಿಚಾರ ಗೊತ್ತಿರುವುದ ಈ ಶರಣ ಭಾಳ ಅಂತ ಎರಡು ಮದುವೆ ಮಾಡ್ಕೊಂಡ. ಒಂದೇ ಬೇಕಾಗಿದ್ದಿಲ್ಲ ಅವ್ರು ಶರಣಪ್ಪ, ಒಂದೇ ಬೇಕಾಗಿದ್ದಿಲ್ಲ ಎರಡು ಮಾಡ್ಕೊಂಡ. ಗಂಗಾ ಬೇಕಾಗಿಲ್ಲ ಅವರಿಗೆ ಒಂದೇ ಇಡೋದಿದ್ರು, ಒಂದೇ ಇಡುವಂತ ಹೇಳ್ತೀವಿ. ಸಿದ್ಧಾರ್ಥನು ಎರಡು ಇದೇ ಒಂದು ಮನೆಯವರು ಬಂದೇ ಮಂತ್ರಿ ಪ್ರಧಾನಮಂತ್ರಿ ಇದ್ದ, ಸಿದ್ಧರಸ ಆರ್ಥಿಕ ಮಂತ್ರಿ ಇದ್ದ. ಇಬ್ಬರು ಒಂದೇ ಕಡೆ ಇಡೋದು. ಒಂದು ವರ್ಷ ಇಬ್ಬರು ಒಂದೇ ವಯಸ್ಸು ಒಂದೇ ಕಡೆ ಇಡೋದು, ಒಂದೇ ಕಡೆ ಇದ್ರು. ಈಗ ಸ್ವಾದ ಶಿಕ್ಷೆ ಗಂಗಾಬಿಗೆ ಯಾರಿಗೆ ಬಸವಣ್ಣನಿಗೆ ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಜಾತ್ರೆ ಹೋಗಿದ್ರು. ಗಂಗಾಬಿಗೆ ನೀರಾಬಿಗೆ ಎಲ್ಲ 16 ಮಕ್ಕಳು ಹೋಗಿದ್ವಿ. ಹೋಗಿ ಬಸವಣ್ಣ ಅದೇ ಇದ್ದ. ಎಲ್ಲಿದ್ದ? ಸರ್ವದಿಂದ ಅಭ್ಯಾಸ ಮಾಡ್ತಿದ್ದ. ಸ್ಫುರಂತರೂಪಿ ತುಂಬಾ ಚಲೋ ಬಸವಣ್ಣ. ಹೋಗಿ ಎಲ್ಲ ಜಾತಿ ಎಲ್ಲ ಮಾಡಿ ಬಸವಣ್ಣ ಇದ್ದಾರೆ. ಈಗ ಸ್ವಾತಂತ್ರ್ಯ ಶಿಕ್ಷೆ ಇದ್ದ ಗಂಗಾಬಿಗೆ ಇಬ್ಬರು ಮಾತಾಡಿದ್ರು, ಬಂದ್ರು. ನಿಧಾನಕ್ಕೆ ವಿಚಾರ ಮಾಡಿದ್ರು. ನನ್ನ ಜೀವನದೊಳಗೆ ಮದುವೆ ಬಸವಣ್ಣನ ಮಾತು ಇದ್ದವರ ಆ ಜನ್ಮ ಬ್ರಹ್ಮಚಾರಿ ಇರ್ಬೇಕಂತ ಪೂರ್ಣ ಸಮ ಸಾಕ್ಷಿಯಾಗಿ ಶಬ್ದ ಮಾಡಿ ಬಂದ್ಬಿಟ್ರೆ ಯಾರು ನಿಧಾನಕ್ಕೆ ಮುಂದೆ ಸ್ವಲ್ಪ ಆರು ತಿಂಗಳಿದಾಗ ಸ್ವಾತಂತ್ರ್ಯ ಶಿಕ್ಷೆ ಆಗ್ಬಿಟ್ಟು ಆಕೆ ಮದುವೆ ಮಾಡಿಬಿಟ್ರು. ಬಿಂಜಲಿಕ್ಕೆ ಸಂಗೀತ ಜಾಪ ಮಾಡಿದ್ದ, ನಿಧಾನಕ್ಕಿದ ಸಂಗೀತ ಜಾಪ ಅನೇಕ ರಾಜಕುಮಾರ್ ಕಲಿಸಿದ. ವಲ್ಯ 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 ನಿಧಾನಕ್ಕೆ ಭಾಳ ಕಟ್ಟಿಗೆ ಕೇಳಿದಾಗ ಇಲ್ಲ ಸಂಘ ಜಾತ್ರೆ ಹೋದಾಗ ಸಂಗಮ ಸಾಕ್ಷಿಭೂತವಾಗಿ ನಾನು ಮದುವೆಯಾದ ಜೀವನದೊಳಗೆ ಬಸವಣ್ಣನ ಹಾಕು ಇದು ಬ್ರಹ್ಮ ಹಾಗೆ ಸಪ್ತಾಹ ಬಂದಿನಿ ಮಾತಾಡಿ ಬಿಟ್ಟಿದ್ದಿಲ್ಲ ವಿಜಯ ರಾಜ. ಯಾರು ಕೂತಿದ್ದ ಅಗತ್ಯ ಹೋಗ್ಬಿಡ್ತ ಬಸವಣ್ಣ ಮನೆಗೆ ಹೋದ ಹೋದ ಹೋಗ್ಬಿಡ ಬಸವಣ್ಣ ಕರ್ತವ್ಯ ಯಾರು ಬಂದಿದ್ದ ನಾನು ತಾವೇ ಬಂದಿನಿ ಅಂತ. ಬಸವಣ್ಣ ಇವತ್ತು ರಾಜನಾಗಿ ಬಂದಿದ್ದೆ, ನಾನು ರಾಜನಾಗಿ ಬಂದಿಲ್ಲ, ಬೀಗನಾಗಿ ಬಂದಿದ್ದೆ, ಬೀಗನಾಗಿ ಬಂದಿದ್ದೆ ಅಂತ
ಏನ್ ತಮಾತಿನ ಅರ್ಥ? ಏನ್ ತಮಾತಿನ ಅರ್ಥ? ಇಲ್ಲ ನನ್ನ ತಂಗಿ ನೀಲ ನೀನ್ ಯೋಚನೆ ನೀಲಮ್ಮ ಮನ್ಸಾಗಿ ಬಯಸ ಮದುವೆ ಹೋಗ್ತದೆ ಮಹಾರಾಜ್ ಒಳ್ಳೆ ಮದುವೆ ಮಾಡಿ ಒಳ್ಳೆ ಒಂದು ಮದುವೆ ಮಾಡಿ ಬೆಳೆದ ನೀವು ಬೇಕು ಕತ್ತೆ ಬಿಟ್ಟ ಮಾತಾಡೋದು ಇದು ಬೇಕಾದ ಬಪ್ಪಲ್ಲಿ ಮತ್ತೊಂದು ಬಿಟ್ಟ ಮಾತಾಡೋದು ಬಸವಣ್ಣ ಸ್ವತಃ ಬಸವಣ್ಣ ಹೇಳ್ತಿ ಗಂಗಾಂಬಿಕೆ ಅವ್ರ ಅಕ್ಕ ನಾಗದಾಂಬಿಕೆ ಒಂದು ದಿವಸ ಬಂದು ಕೂತ್ಕೊಂಡು ಬಸವಣ್ಣ ನೀನಾಂಬಿಕೆ ತುಂಬಾ ಚೆನ್ನಾಗಿ ಬಹಳ ಬುದ್ಧಿವಂತಿ ತುಂಬಾ ಚೆನ್ನ ನಿನ್ ಜೀವನದ ಸಮಯದಲ್ಲಿ ಬುದ್ಧಿವಂತ ಆಕೆ ಮದುವೆ ಹೋಗಬಾರ್ದು ಏನಕ್ಕಯ್ಯ ನನ್ನ ಮಾತು ಗೊತ್ತಿಲ್ಲ ನಿಮ್ಗೆ ನಾ ಬ್ಯಾಂಗ್ ಮಾಡಿದ್ವಿ ಬೆಂಗಾರ ಮಾಡಿದ್ವಿ ಅದು ಬಿಟ್ಟ ಮಾತಾಡ್ತಾನೆ ಇಲ್ಲ ನೀನು ತಕ್ಕ ನಿಂತೆ ಭಾಳ ಬುದ್ಧಿವಂತಿ ನೀವು ಮಾಡುವುದು ಕಾಯಕ ನಿಂತವಾಗ ಸಮಯ ಬಂದಾಗ ನೀನು ಬುದ್ಧಿ ಕೈಗೆ ಕೂಡ ಅಷ್ಟು ಬುದ್ಧಿವಂತಕ್ಕೆ ಇಲ್ಲ ನೀವು ಗಟ್ಟಿ ಮಾಡ್ಕೊ ಆಕೆ ನನ್ನ ಮನಸ್ಸಿನ ಅರ್ಥವಾಗಿದ್ದರೆ ಅದು ನಾನು ತಗೊಂಡಿದ್ದು ಒಂದೇ ಮನಸ್ಸು ನಾವಮ್ಮ ಅಕ್ಕಯ್ಯ ಇಬ್ಬರು ಒಂದು ನನ್ನ ಮನಸ್ಸು ಯಾಕೆ ಗೊತ್ತಿಲ್ಲ ಯಾಕೆ ಕೊಡ್ತೇವ ಅಂತ ಇಲ್ಲ ಬಗ್ಗೆ ಮಾಡ್ಕೊಂಡು ಯಾಕೆ ಕೇಳಿದ ಅಲ್ಲಿ ಹೋಗ್ತದೆ ಸ್ವತಃ ಹೇಳ್ತೀನಿ ಗಂಗಾಪುರ ಇಲ್ಲ ಸ್ವಾಮಿ ನೀವು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಪ್ರೋತ್ಸಾಹ ಮಾಡ್ಕೊಂಡು ಬಂದ ಕಡೆಗೆ ನೀಲಾಂಬಿಕೆ ಮತ್ತು ನಾಗಲಾಂಬಿಕೆ ಹೆಂಡತಿ ಮತ್ತು ಅಕ್ಕ ಬಸವಣ್ಣ ನೀವು ಹೀಗೆ ಗಟ್ಟಿದ್ರೆ ನಾವು ಗಟ್ಟಿರ್ಬೋದು ಏನು ನೀನು ಬಂದಂದ್ರೆ ನೀವು ಹೂವಿನ ತನಕ ಸ್ನಾನ ಪೂಜೆ ಪ್ರಸಾದ ಎಲ್ಲ ಬಿಟ್ಕೊಡ್ಬೋದು ಏನಕ್ಕ ಈಗ ಏನು ಮಾಡಕ್ಕ ಇಲ್ಲಪ್ಪ ನೀ ಆಗಬೇಕು ಸ್ನಾನ ಬಿಟ್ರು ಪೂಜೆ ಬಿಟ್ರು ಊಟ ಬಿಟ್ರು ಒಂದ್ ದಿವಸ ಆಯ್ತು 2 ದಿವಸ ಆಯ್ತು 3 4 5 6 ದಿವಸ ಆಯ್ತು ಯಪ್ಪ ಸಂಪದ ಕಾಶಿವ ವಿನಂತಿ ಕೈ ಬಿಟ್ಟು ನಾನು ಯಾಕೆ ಬರೋದಕ್ಕೆ ಸಮಾಧಾನ ಏನು ಪರೀಕ್ಷೆ ಏನು ಪರೀಕ್ಷೆ ನಾ ಒಂದು ಕೆಲಸ ಬೇರೆ ಐತಿ ಒಂದು ಮನೆಯಲ್ಲಿಗ ಮತ್ತೊಂದು ಏನು ಸಮಾಧಾನ ನೀನು ಹುಡುಕಿದ್ದೇವೆ ನೀನೇ ಹೇಳ 5 ಆಸನ ಸ್ನಾನದ ಪೂಜೆ ಪ್ರಸಾದ ಹಾಗಾದ್ರೆ ಉಪವಾಸ ಏನು ಮಾಡಿಪ್ಪ ಸ್ವತ್ತು ಏನು ಮಾಡಿ ಅಂದ್ರೆ ಈಗ ಉಪವಾಸ ಕೈ ಸಾಕ ಅಕ್ಕಯ್ಯ ನಗಮ್ಮ ಗಂಗ ನೀನು ತೇರ ಮಾಡಿದ್ರು ಭಾಳ ಸಂತೋಷ ಯಾಕೆ ಕುಡಿರಿ ಎಲ್ಲರೂ ಕೊಟ್ಟು ಭಾಳ ಸಂತೋಷದಿಂದ ನೀನು ನಮ್ಮ ಮತ್ತೆ ಮದುವೆ ಮಾಡಿದ್ರು 2 ಮದುವೆ ವಾರದ ಮದುವೆ ಮಾಡಿದ್ರು ಬೇಕಾಗಿತ್ತ ಒಂದೇ ಮದುವೆ ಇದ್ದವ 2 ಮದುವೆ ಹಿಂಗೆ ಮಾಡಿದ್ರು ಅಪ್ರತಿಮ ನೀನಮ್ಮ ಆಕೆ ಜಗತ್ತಿನ ಎಲ್ಲ ಹೆಣ್ಮಕ್ಳು ಹಬ್ಬಕ್ಕೆ ಬರಬೇಕು ಆ ಜ್ಞಾನ ಇರಬೇಕು ಎಂಥ ಜ್ಞಾನ ಸಮಯ ಬಂದ ಬಸವಣ್ಣ ಕೈಗೊಂಡು ಬುದ್ಧಿಸ್ತೆ ಅಪ್ರತಿಮ ಜ್ಞಾನ ಇಡೀ ಮಹಾಕಾಶಕ್ಕೆ ಜವಾಬ್ದಾರಿ ಇದಕ್ಕೆ ಮನೆ ಬಿಟ್ಟಕ್ಕ ಹೆಣ್ಮಕ್ಳು ಮನೆಗೆ ಬಂದವರಿಗೆ ಹೋದವರಿಗೆ ಮನೆ ಗೌರವ ಸ್ಥಾನ ಮಾನ ಅಂತ ನಿಮ್ಮ ಕೈಗೆ ಗಂಡು ಕೈಗಿಲ್ಲ ನಿಮ್ಮ ಕೈಗೆ ಹೆಣ್ಮಕ್ಳು ಇಡೀ ದಾಸರಿಗೆ ಜವಾಬ್ದಾರಿ ನಿರಂಬಿ ಹೀಗೆ ಮಾಡಿಲ್ಲ ಹೋಗ್ತದೆ ಒಂದು ದಿವಸ ನೀನಮ್ಮ ಗಂಡನ ಸುಖದ ಅಪೇಕ್ಷೆ ಮಾಡಿದ್ರು ಸರ್ ಬಸವಣ್ಣ ತರಮನೆ ಕೆಲಸ ಕೊಟ್ಟರು ರಾತ್ರಿ 12 ಗಂಟೆ ಪ್ರಭುವಿನ ಗೊತ್ತಾಗ ಸಿಗದ ಪುರವಾಗಿ ಬಂದ ಗೊತ್ತಾಯ್ತು ನೀವೇನು ನೋಡಿದ ಸಿಗಿದ 12 ರಾತ್ರಿ ಅವನು ಬಂದ ಯಾರು ಪ್ರಭು ರಾತ್ರಿ ಬೇರೆ ಬೇಜಾರಾಯ್ತು ಯಾರಿಗೆ ನೀರಮ್ಮಗೆ ಮತ್ತೊಂದು ಆಟ ಮತ್ತೆ ಹಾಗೆ ಗೊತ್ತಾಯ್ತು ನೀರಮ್ಮಗೆ ಸಂಸಾರದೊಳಗ ಅಷ್ಟು ಸಜೀವ ಹಾಕೋದು ಜ್ಞಾನ ಹೇಳಿ ಮಾಡಿ ಅವತ್ತಿಂದ ಅದಕ್ಕೆ ಎಂದೆಂದು ಖ್ಯಾತಿ ದಾಸೋಹ ತನ್ನ ಕೆಲಸ ಬಂದವ್ರಿಗೆ ಇನ್ನ ಮಾಡ್ಕೊಂಡು ಹೋಗ್ತೀರಮ್ಮ ಎಂಥ ಜ್ಞಾನ ಏನಮ್ಮ ಅಪ್ಪನ ಶಕ್ತಿ ಇದರಮ್ಮ ಇಡೀ ಮಹಾದಾಸ ಅಪ್ಪನ ಶಕ್ತಿ ಇದಮ್ಮ ಮನೆಯಾಗ ಹೆಣ್ಮಕ್ಳು ಹಾಗಿರ್ಬೇಕು ಹಾಗಿರ್ಬೇಕು ಹೆಣ್ಮಕ್ಳಂದ್ರ ಗೃಹಿಣಿಗೆ ಹಂಚತೆ ನೀವ ಮನೆಯಿಂದ ನೀವು ಸಂಪತ್ತದ ನೀವು ಮನೆ ಲಕ್ಷ್ಮಣ ನೀವು ಅಲ್ಲಿ ಗೌರವ ಕೊಡ್ತಕ್ಕಂಥ ನೀವು ಹಾಗ ಇಡೀ ದಾಸೋಹ ಜವಾಬ್ದಾರಿ ಒಪ್ಕೊಂಡು ಅಷ್ಟು ಚೆನ್ನಾಗಿಸಿದ್ರು ಬಂತಾಗ ಕಾಲದಲ್ಲಿ ಬಂತು ಅದು ಬಂತು ಇದು ಬಂತು ಏನಾಯ್ತು ಬಸವಣ್ಣ ಇರ್ತಕ್ಕಂಥ ಹಳೆ ಮದುವೆ ಆಯ್ತು ಆ ಮದುವೆ ಆಯ್ತು ವಿಚಿತ್ರ ಆಯ್ತು ಕುಡಿ ಮಣ್ಣನ್ನು ಮಕ್ಕಳು ಬಂದವರು ಬಂದು ದಾರಿಗೆ ಏನು ದಾನ ಕೇಳ್ಕೊಳ್ಬೇಕ ಬಸವಣ್ಣ ತಂದಿದ್ದೀನಿ ಇದೆಲ್ಲ ಬಸವಣ್ಣ ಶಾಲೆ ತಗೊಂಡು ಶಾಲಾ ಮಂದಿ ಅವು ಸೈನ್ಯ ಕಟ್ಟಿದ ನಾಳೆ ಒಂದಿನ ದಿವಸ ನಿನ್ ಸೋಚ ರಾಜ ಮಾಡ್ತಾನ ಮಹಾರಾಜ ಚುಚ್ಚ ಯಾರಿಗೆ
ಬಿಸಿಲು ಮಾರನೆ ಬಸವಣ್ಣ ಬಸವಣ್ಣ ಯಾರು ಹೇಳಿಕೆ ಅವತ್ತು ಹೇಳಿಕೆ ಮಾತು ಧರ್ಮರಾಯ ಕೆಟ್ಟು ಮಗ ಹೇಳ್ದ 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 ಕೈ ಹೋಗಿದ್ದು ಹೌದಾ ಅಂತ ಅವ್ರ ಮಾತು ಕಿಂಗೊಟ್ಟ ರಾಜ ಬಸವಣ್ಣ ಅಂತ ಏನ್ ಮಹಾರಾಜ್ ಇಂಥ ಕೆಲಸ ಮಾಡಿದ ಏನ್ ಮಾಡಿದ ಮತ್ತೇನ್ ಮಾಡಿದ್ ಕೇಳ್ತಿದ್ದ ಅಲ್ಲೋ ಬ್ರಾಹ್ಮಣಿಗೆ 18 ದಗ್ಧ ಮಾಡಿಸಿಲ್ಲ ಇದೇನ್ ಮಾಡಿಸಿದ ಹೊಟ್ಟೆ ಮಾಡಿಸಿದ ಎಂದು ಮಾಡಿಸಿದಂತ ಕೂಡ್ ಸಭಾ ಕರೆಸಿದ್ರ ಅವನು ಹಾಳೆ ಬಂದ ಮದುವೆ ಬಂದ ನಿಂತ್ರಿಗೆಲ್ಲ ನೀವ್ಯಾರು ಅವ್ನು ಕೊಳೋದು ಹಿಂಗೈತಿ ಕೂಡ್ಕೊಳ್ಳೋದು ಹಿಂಗೈತಿ ಲಿಂಗಾಟ ಮಾಡ್ಕೊಂಡು ಮಾತು ಬರ್ಗರು ಮಾಡ್ಕೊಂಡಂತೆ ಬಸವಣ್ಣ ಮಾತಾಡ ಹೆಚ್ಚಬೇಡ ಹಾಗೆ ಮಾತಾಡೋರು ಯಾರು ಮಾತಾಡ ಬರಲೇ ಇಲ್ಲ ಸ್ತಬ್ಧ ಸಭೆ ಆಚೆ ಕೊಟ್ಟು ಮತ್ತೊಂದು ಕೇಳಿದ್ರು ಬಸವಣ್ಣ ಕಲೆಕ್ಟ್ ಮಾಡ್ಕೊಂತ ನೀನು ಕೆಟ್ಟೋದ್ರ ಆಗ ಈಗ ಗಾಡಿ ಕೇಳಿಸಿ ಬೆಳಿಗ್ಗೆ ಬಸವಣ್ಣ ತಿಳ್ಕೊಳ್ಳೋಣ ಉಳಿಕೆ ತಗೋತಿತ್ತು ಮತ್ತೆ ಬಸವಣ್ಣ ಆಗ 100 ಬಸವಣ್ಣ ವಿಶ್ವಾಸ ಬಿದ್ದಲ ಮಹಾರಾಜನಿಗೆ ಬಸವಣ್ಣ ಬಸವಜ್ಜ ಹಿಂದೆ ಕಟ್ಬಿಟ್ಟ ಬೇಡ ನಿನ್ ಸವಾಸ ಬೇಡ ನಿನ್ ರಾಜಕೀಯ ಬೇಡ ಏನು ಬೇಡ ಬಂದು ಸೀದಾ ಬಂದ ಇದು ಬಂದು ಸಾಕು ಬಂದ ಬಸವಣ್ಣ ಕಡೆ ಬಂದಾಗ ಆರಾಧನೆ ಸಂಚಾರ ಏನು ಧರ್ಮದಿಂದ ತತ್ವದಿಂದ ಒಂಟಿ ಮಂತ್ರದ ಖ್ಯಾತ ನೀತಿ ಜಾಸ್ತಿ ಚಾಂಡಾಲ್ ಗದಾರು ಊರಾಗ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಮಕ್ಕಳಿಗೆ ಏನು ತಂದು ನೆಮ್ಮದಿ ಉಳಿದಿದೆ ಕಣಿಗೆ ಏನೋ ಪ್ರಸಂಗ ಎಲ್ಲಿಗೆ ದೇಶಬಿಟ್ರು ಆನೆ ಕರಿ ಕಚ್ಚಿ ಹುಡುಗ ಗುಡ್ದ ಕಚ್ಚಿ ಇಬ್ಬರು ಸಾಕು ನಮ್ಮ ಸೈಡ್ದ ಸ್ಟ್ರೈಕಲ್ ನಮ್ಮ ಸೈಡ್ ಕನ್ಯೆ ಆಗಿತ್ತಪ್ಪ ಅಂತ ಇಷ್ಟೆಲ್ಲ ಮಾಡಿ ಕಡೆಗೆ ಅದನ್ನು ಮುಚ್ಕೊಂಡು ಕಡೆಗೆ ಬಿಟ್ಟದ ಸೂವಿದ ಉಪ್ಪಿದ ಹಾಕಿದ್ದ ಬಂದು ನಮ್ಮ ಇವ್ರು ಯಾವಕ್ಕೆ ಮಂದಿ ಬಂದಾಗ ಬಿದ್ದ ಮಜಾ ಮಾಡ್ತಾರೆ ಬಂದ ಮಾಡಿದ ಕ್ರಾಂತಿ ಆಯ್ತು ಎಲ್ಲ ಆಗಲಿಕ್ಕೆಲ್ಲ ಹೋಗ್ತದೆ ಆಯ್ತು ಸಮಾಧಾನ ಶಾಂತಿ ಯಾವಾಗ ಮನೆ ಶಾಂತಿ ಇತ್ತಂದ್ರೆ ಅವ್ನು ಯಾವಾಗ ಉಪ್ಪು ಮನೆ ಶಾಂತಿ ಇಲ್ಲಂದ್ರೆ ಏನು ಉಳಿಯಾಗಿದ್ರು ಹೆಣ್ಮಕ್ಳು ಮತ್ತೆ ಶಾಂತಿ ತರೋರು ಅವ್ರ ಕ್ರಾಂತಿ ಮಾಡೋರು ಅವ್ರ ಸಂಪತ್ತು ತರೋರು ಅವ್ರ ಸಂಪತ್ತು ಕಲಿಯೋರು ಅವ್ರ ಹೆಣ್ಮಕ್ಳ ನಿಮ್ಮ ಸಂಪತ್ತು ಅದಕ್ಕೆ ನೀವು ಆರ್ತಿ ಬಂದಿಲ್ಲ ಆರ್ತಿನ ಆರ್ತಿ ಎಷ್ಟು ಆರ್ತಿ ಬಂದ್ರೆ ಎಷ್ಟು ಇವ್ರು ಬೆಳಗ್ಗೆ 6 ಆರ್ತಿ ಹೇಳ್ತಿ ಅಲ್ಲ ಪ್ರೀತಿ ಭೀತಿ ಖ್ಯಾತಿ ಸಮೃದ್ಧಿ ಸಂಪ್ರೀತಿ ಇವು ಯಾರು ಆಡೋದಂತ ಅವ್ರು ಆರ್ತಿ ಬಗ್ಗೆ ಯೋಗ್ಯ ಅಂತ ಆರ್ತಿ ಆರ್ತಿ ಯಾವ ರೀತಿ ಸರಿಯಾದ ರೀತಿಗಳು ನೀತಿ ಭೀತಿ ಖ್ಯಾತಿ ಸಮೃದ್ಧಿ ಸಂಪ್ರೀತಿ ಇವು 6 ಇದ್ದವ್ರು ಆರ್ತಿಗಳು ಅಂತ ಅದಕ್ಕೆ ಆರ್ತಿ ಹೇಳ್ತಿ 9 ಹೇಳ್ತಿ 9 ಇರ್ತಾರೆ ಅದಕ್ಕೆ ನಾವೇನು ಆರ್ತಿ ಇರೋಲ್ಲ ಶ್ರೇಷ್ಠವಂತ ಅನುಭವ ಮಾತುಗಳು ಅದಕ್ಕೆ ನೀವೆಲ್ಲ ಆಲೋಚನೆ ಮಾಡಿಬಿಡೋರು ಒಳ್ಳೆಯದು ನಿಜ ಕ್ರಾಂತಿ ಆಗಿದ್ದ ಎಲ್ಲ ಬಸವಣ್ಣ ಬಂದ ಈ ಕಡೆ ನೀಲಮ್ಮ ಅಲ್ಲಿ ಇತ್ತು ಆಕೆ ದವಿ ಇತ್ತು ಒಳ್ಳೆ ನೀಲಮ್ಮ ಬಸವ 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 ಧ್ಯಾನ ಮಾಡಿ ಅದೇ ಇದ್ದ ಬಸವಣ್ಣ ಕಡೆ ಬಂದಾಗ ಬಸವಣ್ಣ ಸಣ್ಣ ಸಸ್ಯ ಕೊಟ್ಟ ಹಡ್ದಪ್ಪನ ಹಿಂದೆ ಇದ್ದ ಹೋಗಪ್ಪ ಸ್ವಲ್ಪ ದರ್ಶನ ನೀರ ಬಂದ ಕ್ರಾಂತಿ ಎಲ್ಲ ಇಡೀ ಮಹಾವನಿಗೆ ಎಣ್ಣೆ ಬೆಂಕಿ ಹಚ್ಚಿದ್ರು ಆವಾಗ ಬಂದ ಅಪ್ಪನ ನೋಡಿದ ಒಳಗೆ ಗವಿ ಬೇರೆ ನೀರನ್ನು ಗವಿ ಬೇರೆ ಹೆಣ್ಮಕ್ಳು ನಿಮ್ಮನ್ನು ಎಂಥ ಸಂಪತ್ತಿ ಅಂತಂದ್ರೆ ವಿರೋಧಿ ಸಂಪತ್ತಿ ಜಗತ್ತಿನ ಶಕ್ತಿ ನೀವು ಹೋಗಿ ನೋಡಿದ ಅವಳ ಅಮ್ಮಯ್ಯ ಸಣ್ಣ ದರ್ಶನ ಅಂತ ಅಪ್ಪ ಹೇಳ್ತಾರೆ ಅಪ್ಪಣ್ಣ ಬಾ ನಿಂತ್ಕೊಂಡ ಈ ಮುಂದೆ ಏನಮ್ಮ ಇವು ಯಾಕೆ ಏನಂದ ಊರು ಪೂರ ಬಸವಣ್ಣ ದಾಟಿ ಹೋಗ್ತಾರೆ ಅಷ್ಟು ಏನಮ್ಮ ಹಾಗೆ ನೀವು ಹೆಣ್ಮಕ್ಳಾದವರು ಗಂಡನ ಯಾವತ್ತು ಎಲ್ಲ ತರ ಸಮಾನ ಶಾಂತಿ ಬರುವಾಗ ನೀನಮ್ಮಂದು ಈ ಮುಂದೆ ಬಂದವ್ರಿಗೆ ಅಂದ್ರು ನೀನಮ್ಮ ಬಾಬಾ ಕರ್ಕೊಂಡು ಬಾಬಾ ಬಂದು ತಮಿಳು ಹುಡುಗರು ಬಸವಣ್ಣ ಹಿಂಗೆ ಕೇಳ್ತಿದ್ರು ಆವಾಗ ಸರ್ ತಮಿಳಿಗೆ ಹೃದಯ ಸಾಧನ ಎಂಥ ಶಕ್ತಿ ಅದ್ಭುತ ಶಕ್ತಿ ನಿಮಿಷ ಮಾಡ್ಕೊಡ್ತೀವಿ ಬಸವನಿಗೆ ಕೇಳಿದ ಶಿವಪ್ಪು ಗಂಟ ಈಗ ಲಿಂಗ ಸಾಧನ ಮಾಡಿ ಕೂತ್ಬಿಟ್ರು ಬಸವಣ್ಣ ಕೈಲಾಸ ಹೋದ್ರೆ ನೀರಮ್ಮ ಅದಕ್ಕೆ ಅವ್ರಿಗೆ ಮುಖ್ಯ ಹೋಗಿ ಮಹಾತ್ಮ ಆರ್ತಿ ಕೊಡ್ತಿದ್ದಾರೆ ಬಸವಣ್ಣ ಇದೆಂತ ಶಕ್ತಿ ದೊಡ್ಡ ಶಕ್ತಿ ಸ್ತ್ರೀ ಶಕ್ತಿ ಬಹಳ ದೊಡ್ಡ ಶಕ್ತಿ ಅದಕ್ಕೆ ಎಲ್ಲ ಹೇಳೋಕ್ಕಾದ ಶಕ್ತಿ ನೀರಮ್ಮಗೆ ಗಂಗಾಂಬಿಕೆ ನಾಗಲಾಂಬಿಕೆ ಈ ಶಕ್ತಿ ಎಲ್ಲ ಹಾಗೆ ಮದುವೆ ಶರಣಪ್ಪ ಆಗಿದ್ದ
ಅವನದು ಮಾದಮ್ ಹೇಳಿದ್ದು ಸಂಘ ಮಾಡಿದ್ದು ಮಾಡಿದ್ದು ಹೇಗಿತ್ತು ಸಂಸಾರ ಭಾಳ ಚಂದ ಸಂಸಾರ ಅದಕ್ಕೆ ಒಂದು ಪವಾಡ ಕೆಲವತ್ತು ನಾನು ಶಾಂತಿ ಬಾತಿನ ಪವಾಡ ಹೇಳ್ತಾರೆ ಮದುವೆ ಹಿಂದಿನ ಪವಾಡ ಚಲು ಮದುವೆಗಿಂದ ರಾಶಿಯಾಗಿಂದ ಅವ್ನು ಪವಾಡ ಚಲಿಲ್ಲ ಅದಕ್ಕೆ ದೃಷ್ಟಿಯಿಂದ ಏನು ರಾಶಿ ಮಾಡ್ತಾರೆ ತಿನ್ನಿ ಕೊಡ್ತಾರ ಸರ್ಪಿತ ತಿಂತಾರ ಎಲ್ಲ ಒಂದು ವಿಶೇಷ ನಮ್ಮ ಮಸೂರ ನೀವು ಹ್ಯಾಂಗ ಬಂದ ಮಾಡ್ತೀರಿ ಹಂಗೆ ಮಾಡ್ತೀರಿ ಭಾಳ ಈ ನಾನು ಭಾಳ ವಿಶಿಷ್ಟ ಊರು ಯಾವ್ದಂದ್ರೆ ನಮ್ಮ ಹೊಸರ ಮತ್ತೆ ಭಾವ ಇಟ್ಟಿದೆ ಒಕ್ಕಟ್ಟು ಇಟ್ಟಿದೆ ಆ ಜಾತಿ ಈ ಜಾತಿ ಜಾತಿನೇ ಹೊರಗ ಜಾತಿ ಒಂದು ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಅಂತ ದೃಷ್ಟಿಯಿಂದ ಜಾತಿ ಹಿಂದಕ್ಕೆ ಸರಿಸಿ ಎಲ್ಲ ಬಂದಪ್ಪ ಮುಸಲ್ಮಾನರಿರಲಿ ಲಿಂಗಾಯತರಿರಲಿ ಯಾರು ನಾವು ಹೊಂದಿದ ಊರು ಯಾವಾಗ ಸಮಾಧಾನ ಶಾಂತಿ ಊರು ಇವು ಭಾಳ ಶಾಂತಿ ಅದಕ್ಕೆ ಅಂತ ದೃಷ್ಟಿಯಿಂದ ಇದೇ ಪ್ರಕಾರವಾಗಿ ನೀವು ಹ್ಯಾಂಗ್ ಮಾಡ್ತೀರಿ ಸಪ್ಪೆ ತಂದು ಎಣ್ಣೆ ಮುರಿದು ಎಲ್ಲ ಮಾಡಿ ಅಲ್ಲ ಮುಂದೆ ಶರಣಪ್ಪ ಕಥೆ ಹೇಳ್ತಾರೆ ಮುಂದೆ ಅಲ್ಲ ಅದು ಶರಣಪ್ಪ ಬರೇ ದಾಸ ಮಾಡ್ಕೊಂಡು ಹೋಗಲ್ಲ ಜ್ಞಾನಿ ಬೇಕು ಬೇಡ ಅದು ಬೇಕು ಇದು ಬೇಕು ಆಸೆ ಇತ್ತು ನಾವು ಏನಿದೆ ಶರಣಪ್ಪಿಗೆ ಅದು ಎಲ್ಲ ತಮ್ಮ ಸಂಗಪ್ಪ ಶರಣಪ್ಪ ತಮ್ಮ ಸಂಗಪ್ಪ ಅಂತಿದ್ದ ವೇದ ಚೂಡ ಹೊತ್ತು ಬಿಟ್ಬಿಟ್ಟ ಕ್ಯಾಟ್ ಕರ್ಕಿಯೋದು ಏನು ಬೇರೆ ಅರ್ಥ ಮಾಡ್ಕೊಡ್ತೀವಿ ಮುಂದೆ ಹೇಳ್ತಾರೆ ಕ್ಯಾಟ್ ಇವತ್ತು ಹೇಳಬೇಡ ತಗೊಂಡು ಕೊಟ್ಟೆಲ್ಲ ಬಂದೆಲ್ಲ ಹೊರ ಹಾಕಿ ಬಿಟ್ಟು ಇಷ್ಟ ಬೇಕು ಹೇಳಿದ ಗೌಡ ಏನು ಹೇಳಪ್ಪ ಮತ್ತೆ ತಿಳ್ಕೊಳ್ಳೋದಕ್ಕೆ ಮರ ಬದುಕಾಗಿಲ್ಲ ಎಲ್ಲ ಇಡೀ ಊರ ವಿಚಾರ ಇಷ್ಟೇ ಹಾಗಾಗಿ ಯಾವುದು ಜ್ವರ ಅದು ಆಮೇಲೆ ಬದುಕಾಗಿ ಬಿತ್ತ ಮತ್ತೆ ಕೃಷಿ ಹೋದಾಗ ಅದು ಯಾತ್ರೆ ಕಾಳು ಮುಡಿದು ತಿನಿ ಕಾಳು ಮುಡಿದು ಊರಲ್ಲಿ ಬೀಸುವ ಶರಣ ಕಾಲ ಸೇವೆ ಇಡೀ ಊರನ್ನು ಬೀಸುವ ಅದಕ್ಕೆ ಶರಣಪ್ಪ ಹೋಗ್ಬಿಟ್ರು ಶರಣಪ್ಪ ಮಂದಿ ಹೊರಕಿಂದ ಶರಣಪ್ಪ ಕಾಲ ಸೇವೆ ಬಿಟ್ಟು ಊರನ್ನು ಬೀವು ಶರಣಪ್ಪ ಹೋಗ್ಬಿಟ್ರು ತಿಂದು ಎಲ್ಲ ತಿಂದು ಎಲ್ಲ ಮಾಡಿದ್ರು ಅದನ್ನ ನೋಡ್ರು ಶರಣಪ್ಪ ಎತ್ತು ನಿದ್ರಲ್ಲಿ ಬಿಟ್ಟಿದೆ ಚೆನ್ನಿ ಹಾಕಿರೋ ಊರನ್ನು ಅಷ್ಟು ಬೆಲೆದು ಸಾವಿರ ಗುಬ್ಬಿಗೆ ಗೋಬದ ಹೋಗಿ ಯೋಚಿಸುವ ಶರಣಪ್ಪ ದಯವಿಲ್ಲದ ಧರ್ಮವು ಪರಾಮುದಯ ದಯವಿಲ್ಲದ ಧರ್ಮವು ಪರಾಮುದಯ ದಯವಿಲ್ಲಬೇಕು ಸಕಲ ಪ್ರಾಣಿಗಳೆಲ್ಲ ದಯವಿಲ್ಲದ ಧರ್ಮವು ಪರಾಮುದಯ ದಯವಿಲ್ಲಬೇಕು ಸಕಲ ಪ್ರಾಣಿಗಳೆಲ್ಲ ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ದಯವಿಲ್ಲದ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಪುರಳ ಸಂಗಮ ದೇವ ವಿಚಾರ ಮಾಡಿದ ನಮ್ಮ ಹೊಲ ಗುಬ್ಬಿ ನಮ್ಮ ಹೊಲ ಕಾತಿ ನೀರು ಕುಡಿಕೆ ಹೋಗಿರ್ಬೋದು ಸಿದ್ಧ ಮಾಡ ನಮ್ಮ ಹೊಲ ತಿಂದು ನೀರು ಕುಡಿಕೆ ಹೋಗಿರ್ಬೋದು ವಿಚಾರ ಮಾಡ್ತಾರೆ ಏನಪ್ಪ ನೀವು ಹಾಗಂದ್ರೆ ವಿಚಾರ ಮಾಡ್ತೀನಿ ಹೆಂಗ ಒಂದು ಎಕರೆಗೆ ಹೊಲ ಆಗಿರ್ತೀವಿ ಒಂದು 10 20 ಬಂದಿರ್ತದೆ ಉಸು ಹೋಗೋದ ನಾವು ಕಾಡಿ ಕಲ್ಲು ಹೋಗೋದ ಮಣ್ಣು ಹೋಗೋದ ಒಂದು ಕಾತಿನ ಬಂದಿವಿ ದಯಾ ಭಯ ಬೇಕು ನಮ್ಮಲ್ಲಿ ಕೊಡೋ ಶಾಲೆ ಕೊಡ್ತಾರೆ ನಮ್ಗೆ ಯಾರು ಎಲ್ಲ ಆಯ್ತ ಊರ ಶರಣ ಏನಪ್ಪ ನಮ್ಮ ಜೋಳ ಬೇಕು ಬಂದು ಕರೆಯ ಶರಣ ಊರ ಹಾಗೆ ನಿನ್ನ ಹಾಗೆ ಏನು ಕಾಳ ಯಾರು ಬಂದೇ ಊರಾಗ ಬಂದಿಲ್ಲ ಅವಾಗ ಮುಪ್ಪಾದ ಬದುಕಿತ್ತು ಯಾವ ಪದ ಬರ್ತೀನಿ ಅಂತ ಬದುಕೇಟಿ ನಾ ಬರ್ತೀನಿ ಯಾಕೆ ಬಂದಕ್ಕೆ ಜೋಳ ಬೇಕು ಹೋದಿಲ್ಲ ತೆನಿ ಮೂಡು ಬಸ್ಬೇಕು ಎದೊಂದು ಕಾಲಕ್ಕೆ ಹೋದ್ರೆ ತೆನಿ ಮೂಡು ಅವ್ರಿಗೆ ಹೋಗ್ಬೇಕು ತೆನಿ ಮೂಡು ಹಾಕಿ ಬರೀ ಕರ್ಕಿದ ಶರಣ ತನ್ನ 2 ಕೈದೆ ಇಟ್ಕೊಂಡು 2 ಅಕ್ಷರ ಹಾಕಿದೆ ಕಂಕಿನ 2 ಹಾಕಿದ ಕಂಕಿನ ಶರಣ ಹಾಕಿನ ಮನೆಗೆ ಹೋಗಿ ಒಣಗಿ ಕುಟ್ಟಿಲ್ಲ ಆಕೆ
ಕೂತ್ಕೊಂಡು ಭಾರತದಲ್ಲಿ ಈ ಸಾರಿ ಯೋಚಿಸಲು ಕಾಲ ಚಿಕ್ಕ ಅವರಿಗೆ ಇದಕ್ಕೇನು ಕಾರಣ ಗೊತ್ತಿಲ್ಲ. ಇಡೀ ಊರಿಗೆ ಯಾರು ಬರಲಿಲ್ಲ, ಯಾರು ಬರಲಿಲ್ಲ. ಆ ಮುಖ್ಯ ನಂಬಿತ್ತು ಅಪ್ಪ ಸೈನಪ್ಪ ಸೇರ್ಕೋದಪ್ಪ ಅಪ್ಪ ಸೈನಪ್ಪ ಅಂತಿಕೊಂಡು ಗಷ್ಟನ ಒಳ್ಳೆಯ ನಂಬಿ ಹೋದ. ನಾವು ಬರುವುದು ಬರಿದೆ ಕರೆವರು ಲೋಕದ ಮರುಗಳು ನಂಬರದಿರಲಿ, ಲೋಕದ ಮರುಗಳು ನಂಬಿ ಕರೆದು ಶಿವನೋ ನಂಬರು ಬರಿದೆ ಕರೆವರು ನಂಬದೆ ಬರಿದೆ ಆ ಮುಗಿದ ನಮ್ಗೆ ಬಂತು ಶರಣಪ್ಪ ಊರಾಗ ಯಾರು ಬರಲಿಲ್ಲ. ಆ ಮುಗಿದ ನಮ್ಗೆ ಶರಣಪ್ಪ ಬಗ್ಗೆ ಊರಾಗ ಎಂತ ಕೆಲವೊಂದು ಇರುದಿಲ್ಲ, ವಿಶ್ವಾಸ ಇರುದಿಲ್ಲ. ದೊಡ್ಡ ಹಬ್ಬ ಅಂತಂದ್ರೆ ಅಡಿಗೆ ಮಾತ್ರ ಮನ್ಯಾಗ ಕೆಲವೊಂದು ದಿನ ಹೋಗ್ತಿರ್ತಾರೆ. ಈ ಊರ ಅಂತಲ್ಲ ಅಡಿಗೆ ಎಲ್ಲ ಮಾಡಿ ಅಲ್ಲಿಗೆ ಅಲ್ಲಿಂದ ದೊಡ್ಡ ಹಬ್ಬ 5 ಕಲ್ಲ ನಾವು ಹೋಗ್ಬಿಟ್ಟ, 5 ಕಲ್ಲ ನಾವು ಹೋಗ್ಬಿಟ್ಟ, ಇಂಥ ಹುಟ್ಟಿತ್ತಲ್ಲಿ ಯಾರು ಕಾರ್ಯ ಸುಖ ಇರ್ಬೇಕಲ್ಲ. ಅದಕ್ಕೆ ಗೃಹಿಣಿ ಗೃಹ ಮುಚ್ಚದೆ, ಹೆಣ್ಮಕ್ಳು ಮನೆ ಸಂಪತ್ತು, ನೀವೇ ಮನೆ ಸಂಪತ್ತು, ಊರ ಸಂಪತ್ತು, ಧರ್ಮ ಸಂಪತ್ತು ಎಲ್ಲಕ್ಕೆ ನೀವನ್ನ ಡೈರೆಕ್ಟ್ ಆಗಲಿಲ್ಲ. ಇಲ್ಲ ಹೆಣ್ಮಕ್ಳು ಒಂದ್ಸಲ ಆಸೆ ಇರ್ತದೆ. ಏನು ಆಸೆ ಇರ್ತದ? ಬಾಗಾಸನ ಮಾಡಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ನೋಡುವ ನೀವು ಸಿಕ್ತದ ಶಾಸ್ತ್ರಿಗೆಲ್ಲ ಅರ್ಥ ಒಳ್ಳೆಯದು. ನೀವು ಕೊಳ್ಳಾಗ 10 ತೊಲೆ 20 ತೊಲೆ 50 ತೊಲೆ ಹಾಕೊಡ್ರಿ, ನೀವು ಚಂದ ಕಾಣ್ತಾ ಇದ್ದೀವಿ. ಕೊಳ್ಳಾಗ ಲಿಂಗ ಹಾಕೊಡ್ರಿ, ಒಂದು 100 ತೊಲೆ ಹಾಕೊಂಡು ಬಂಗಾರ ಹಾಕಿದ್ರು ಚಂದ ಕಾಣ್ತಾ ಆಫೀಸರ್ಗೆ ಲಿಂಗದಾಗ ಅದಕ್ಕಂತ ಲಿಂಗ ಪೂಜೆ ಮಾಡಿ ಶಾಣಪ್ಪ ಶಕ್ತಿ ಬರ್ತೀರ. ಅದಕ್ಕೆ ನೀವೆಲ್ಲ ಲಿಂಗ ಕಟ್ಟಲ್ಲ, ಲಿಂಗ ಪೂಜೆ ಮಾಡಿ ಹಸಿರು ಲಿಂಗಾಯತರ ಮಾಡ್ರಿ. ನೀವು ಹಸಿರು ಲಿಂಗಾಯತರ ಮಾಡ್ರಿ, ಲಿಂಗ ಕಟ್ಟಿ ಲಿಂಗಾಯತರ. ಪುರಾಣ ಹಚ್ಚುವಂತ ಉದ್ದೇಶ ಧರ್ಮ ಜೀವಂತ ಉಳಿದೆ ಅಂತ, ಧರ್ಮ ಜೀವಂತ ಉಳಿದ ಅಂತ. ಅದಕ್ಕೆಲ್ಲ ಹೆಣ್ಮಕ್ಳು ನಮ್ಮ ಧರ್ಮ ಹೇಗಿತ್ತಂದ್ರ 8ನೇ ತಿಂಗಳು ಗರ್ಭದಿಂದ ಲಿಂಗ ಕಟ್ಟಬೇಕು, 8ನೇ ಗರ್ಭದಿಂದ ಲಿಂಗ ಕಟ್ಟಬೇಕು. 5-4 ತಾಸು ಪೂಜೆ ಮಾಡಿ ಶುದ್ಧ ಮಾಡಿ ಎಲ್ಲ ಮಾಡಿ ಆ ಗರ್ಭದಿಂದ ಹೊಡಿಸಿ ಅದಕ್ಕೆ ಕಟ್ಟಬೇಕು. ನಾನು ಹೇಗೆ ಅನ್ನೋದ ಅದ್ರ ಲಿಂಗ ಮುಗಿಸ್ಬೇಕು. ನಾವು ಹುಟ್ಟಿದ ಇರೋದು ಸತ್ತ ಲಿಂಗ ಇಟ್ಟಿದ್ರು. ಅದಕ್ಕೆ ಅದರಿಂದ ಲಿಂಗ ಕಟ್ಟುವುದು ಲಿಂಗ ಸಿದ್ಧಾಂತ. ಅದಕ್ಕೆ ಲಿಂಗ ಕಟ್ಟುವುದರಿಂದ ಲಿಂಗ ಪುಟಾಟ, ಲಿಂಗ ಜ್ಞಾನ, ಜ್ಞಾನ ಸಾಧನ ಲಿಂಗ. ಅದಕ್ಕೆ ಅದ ಲಿಂಗ ಬಿಟ್ಟು ಅಂದ್ರೆ ಕೇಳ್ಕೊಳ್ತಾರೆ. ಯಾಕಂದ್ರೆ ವಿಶ್ವಗುರು ಲಿಂಗ ಅಂದ್ರೆ ಅದು ಜಾತಿ ಕುರುಹನ ಲಿಂಗ ಅಂದ್ರೆ ಬ್ರಹ್ಮಾಂಡ ನಿಮ್ಗೆ ಹ್ಯಾಂಗ ಕಾಣಿಸ್ತದೆ? ದುಡ್ಡು ಗೋದಾಕಾರ ಕಾಣಿಸುತ್ತಿಲ್ಲ. ಆ ವಿಶ್ವಗುರು ಲಿಂಗ ಇದು. ಲಿಂಗದೊಳಗೆ ಜಗತ್ತೈತಿ. ಲಿಂಗ ಮಧ್ಯೆ ಜಗತ್ ಸರ್ವ ತ್ರಿಜಗತ್ ಸಚರಾಚರ ಲಿಂಗ ಬಾಹ್ಯ ಪರಮಾರ್ಥ ತಸ್ಮೈ ಲಿಂಗಾಯತಿ. ಲಿಂಗ ಜಗತ್ತೈತೆ ಅಂದಾಗ ಎತ್ತರ ದಿವಸ ತತ್ರ ಶಿವ ಮನುಷ್ಯ ಎಲ್ಲ ಲಿಂಗ ಸಿದ್ಧಾಂತ ಇರ್ತದೆ. ಅದಕ್ಕೆ ಪುರಾಣದ ಉದ್ದೇಶ ಲಿಂಗ ಕಟ್ರಿ, ಬ್ರಾಹ್ಮಣ ಸಂಚಾಲನ ಮಾಡ್ರಿ, ಮುಸ್ಲಿಮಾನ್ ನಮಾಜ್ ಮಾಡ್ರಿ, ಎಲ್ಲ ಮಾಡಕ್ ಪುರಾಣ ಬೇಕು, ಜಾತ್ರೆ ಬೇಕು. ಅದಕ್ಕೆ ಜಾತ್ರೆ ಅಂದ್ರೆ ನಾವು ಹುಟ್ಟಿದ ಜಾತ್ರೆ. ಎದಕ್ಕೆ ಹುಟ್ಟಿದ್ವಿ, ಏನ್ ಮಾಡಬೇಕು, ಯಾವ ಸಮಾಜ ಬಿಡ್ತೀವಿ, ನಮ್ಮ ತತ್ವ, ನಮ್ಮ ಆಚರಣೆ, ನಮ್ಮ ತತ್ವ, ನಮ್ಮ ದೇವರು ಯಾವ ತಿಳ್ಕೊಂಡು ನಡ್ಕೊಂಡ್ವಿ ಗೆದ್ದಿದಾಗ. ಮುಸ್ಲಿಮಾನ್ ನಮಾಜ್ ಮಾಡ್ಲಿಕ್ಕೆ ಆ ಧರ್ಮಕ್ಕೆ ಆಚಾರ ಮಾಡಿದ್ರು. ಲಿಂಗ ಕಟ್ಲಿಕ್ಕೆ ಅಂದ್ರೆ ಆ ಧರ್ಮಕ್ಕೆ ಆಚಾರ ಮಾಡಿದ್ರು. ಬ್ರಾಹ್ಮಣ ಸಂಘ ಈಗ ಅಪಚಾರ ಕೆಲಸ ಮಾಡಿ ನಮ್ಮ ಮಾಡೋದು ಬೇಡ. ನಾವು ಹಿರಿಯರು ಪುರಾಣ ಮತ್ತು ಉದ್ದೇಶ ಧರ್ಮ ಜೀವನ ಉಳಿದಂತ. ಅದಕ್ಕೆ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿ ನೀವೆಲ್ಲ ಕೇಳ್ತೀವ. ಸುಮ್ಮನ ನಾವು ಗತಿ 4 ತಾಸು ಪೂಜೆ ಮಾಡಬೇಡ. ಸುಮ್ಮನ ಬಸವ ಶರಣ ಬಸವ ಮಾಂತೇಶ ಅಂತ ನೀರು ಹಾಕ್ರಿ, ಬಸವ ತರಿಸಿ ಪತ್ರಿಕೆ ಹುಡುಗಿರ್ಬೇಕು ಹಾನಿ ಗೊತ್ತ ನಾಟಿ ಕೆಲಸ 2 ತಾಸು ಪೂಜೆ ಮಾಡಬೇಡ. ಅರ್ಥ ಮಾಡೋದು ಸಾಕು. ನೀವೆಲ್ಲ
ಇಷ್ಟು ಲಿಂಗಾಂತರ ಇದಕ್ಕೆಂತರ ಇಷ್ಟು ಲಿಂಗಾಂತರ ಏನು ಇಷ್ಟಪಡ್ತೀರಿ, ಏನು ಆಸೆ ಐತಿ ನಿಮ್ಗೆ, ಏನು ಅಪೇಕ್ಷೆ, ಏನು ಪರಿಸ್ಥಿತಿ ಎಲ್ಲ ಶಕ್ತಿ ಲಿಂಗದಾಗೈತಿ. ಅದು ಲಿಂಗ ಕಟ್ಟಿದ್ರೆ ನೀವು ರೋಗದ ಬರೋದಿಲ್ಲ, ಜಲ ಕೆಮ್ಮು ಬರೋದ ನೀವು ಲಿಂಗ ಕಟ್ಟಿ ನೀವು ಯಾವ ರೋಗದ ಬರೋದಿಲ್ಲ. ಲಿಂಗ ಕಟ್ಟಬೇಕಂದ್ರೆ ನೆಗಡಿ ಬಂತು, ಕೆಮ್ಮು ಬಂತು, ಲಿವರ್ ಫೇಲ್ ಆಯ್ತು, ಕಣ್ಣು ಫೇಲ್ ಆಯ್ತು, ಕಿವಿ ಹೋಯ್ತು, ಕಣ್ಣು ಹೋಯ್ತು, ಕಿಡ್ನಿ ಹೋಯ್ತು. ಇವೆಲ್ಲ ಲಿಂಗ ಕಟ್ಲಿಕ್ಕಂದ್ರೆ 28 ಬ್ಯಾಂಕ್ ನಮ್ಮದಾಗ ಬರ್ತಾವು. ಅದು ಲಿಂಗ ಕಟ್ಬಿಟ್ರೆ ಅಂದ್ರೆ ನಿಮ್ಗೆ ಯಾವ ಪೀಡ ಬರೋದಿಲ್ಲ. 80, 90, 100 ನಿಮ್ಗೆ ಯಾವ ಪೀಡ ಬರೋದಿಲ್ಲ ಅಂತ ಶಕ್ತಿ ಲಿಂಗ ಪೂಜೆ ಮಾಡ್ರಿ, ಶುದ್ಧ ಮಾಡ್ರಿ. ಶರಣಪ್ಪ ಅಂತ ಲಿಂಗ ಪೂಜೆ ಮಾಡಿ ಅದು ಶಕ್ತಿ ಪಡ್ಕೊಂಡ. ಅವ್ರದ್ದು ಋಷಿನೇ ಇಲ್ಲ, ಏನಂತ ಋಷಿನೇ ಇಲ್ಲ. ಯಾಕೆ ಖುಷಿ ಇಲ್ಲ? ಲಿಂಗ ಪೂಜೆ ಮಾಡಿ ಅವ್ನ ವಾಕ್ ಸಿದ್ಧಿಯಾಗಿತ್ತು, ಮನಸ್ಸು ಸಿದ್ಧಿಯಾಗಿತ್ತು. ಏನಂತ ಋಷಿನೇ ಇಲ್ಲ ಅಂತ ಶಕ್ತಿ ಶರಣ. ಅದು ನೀವು ಲಿಂಗ ಕಟ್ರಿ, ಲಿಂಗ ಪೂಜೆ ಮಾಡ್ರಿ, ನಿಮ್ಗೆ ಶಕ್ತಿ ಬರ್ತದೆ. ಹಂಗ ಸಾಮಾನ್ಯ ಹುಟ್ಟಿದ ಶರಣಪ್ಪ, ಅಸಾಮಾನ್ಯ ವ್ಯಕ್ತಿ ಮಾಡಿದ ಶರಣಪ್ಪ. ಅದಕ್ಕೆ ಯಾರು ನಂಬಿ ಬರ್ತೀರಿ ಎಲ್ಲ ಕೊಡ್ತಾರೆ. ವಿಶ್ವಾಸ ನಂಬಿಲ್ಲ ಅಲ್ಲಿ ಏನಿಲ್ಲ, ಸಂಪತ್ತಿಲ್ಲ. ಅದು ಶರಣಪ್ಪ ಕೂತಿದ್ದ, ನಿತ್ಯ ಪ್ರೋತ್ಸಾಹ ಮಾಡ್ತಿದ್ದ, ಎಲ್ಲ ಹೇಳ್ತಿದ್ದ. ಕಡ್ಕೊಂಡ್ಬಿಡಪ್ಪ ಅವ್ನು ಮುಟ್ಟ ವಿಚಿತ್ರ. ಶರಣಪ್ಪ ಬಂದ, ಅವ್ನು ಊರಲ್ಲಿ ಲಿಂಗ ಕಟ್ಟಿಲ್ಲ, ಶರಣಪ್ಪ ಬಂದ. ಶರಣಪ್ಪ ಲಿಂಗ ಪೂಜೆ ಬಗ್ಗೆ ಭಾಳ ದಿನಂತರ ಬಾರ್ದು ಅದು ಚರ್ಮೂರ್ತಿಗಳು ಲಿಂಗ ಕಟ್ಟಿಸಿದ್ರು. ಅವ್ರು ಬರೀ ಆಮೇಲೆ ಓದಿದ್ದ, ಕಟ್ಕೊಂಡ್ಬಿಡೋದಪ್ಪ ಓದಿದ್ದ. ಲಿಂಗ ಪೂಜೆ ಮಾಡಿ ಆಮೇಲೆ ತೋರ್ತಿದ್ದ. ಇವತ್ತು ಶಕ್ತಿ ಇತ್ತು, ಸಾಧೆ ಮಾಸ್ಟರ್ ಪೂಜೆ ಇತ್ತು, ಅಂತ ಜ್ಞಾನ ಇದ್ದವ. ಅಂದ ಪೂಜೆ ಮಾಡಿ ದಿವಸ ಶರಣ ದಾಸವಾದ ದಿಟ್ಟ ಪ್ರೋಚನ ಆಮೇಲೆ ತೋರ್ತಾರೆ ಹುಡುಗವ. ಅವ್ನು ಪ್ರೋಚಿದ ಹಿಂಗ ಮಾಡ್ತಾರೆ. ಆಮೇಲೆ ಗೋಡು ಮಾಡ್ತಾನೆ. 3 ಮಂದಿ ಆಗ್ತಾರೆ, ಒಬ್ಬಕ್ಕೆ ತಂಗಿ ಮದುವೆ ಮಾಡಿದ್ರು. ವರ್ಷ ಗಂಡ ಸತ್ತೋಗ್ಬಿಟ್ಟ. ಅದು ಬರೇ ನೀನು ಪೂಜಾ ಶಿವ ಕೂಡಿರ್ತಿದ್ದೆ. ಇವನು ಸಣ್ಣ ಹುಡುಗ, ಅವ್ನು ಪ್ರೋಚನ ಕೇಳಿ ಯಪ್ಪ ಬಂದು ಆ ಗೋರಿಕೆ ಸವಳು ಯಪ್ಪ ತಂದೆನ ಮಾಡ್ತಿದ್ದೆ. ಈಗ ಮಾಡ್ತಿದ್ದ ಕೆಲವು ಮುಂದೆ ಊರಾಗ ಚಲೋ ಬಂದಿರ್ತಾರೆ. ಗೌಡ್ರ ನಿಮ್ಮ ತಂಗಿ ಆ ಹುಡುಗ ಗೌಡದ ಕೆಲವು ಎಲ್ಲ ಹೆಂಗಿರಲಿಲ್ಲ. ಹೌದಾದ್ರು ಕೆಲವು ಪ್ರಾಣ ತಗೊಳ್ತಿರ್ತಾರೆ, ಆ ಕೊಟ್ಟು ಇರ್ತಾರೆ. ಅವಾಗ ಆಗಿದ್ದಾಗ ಆಕೆ ಬ್ಯಾಂಕ್ ಬೆದಾಡ್ಬಿಟ್ರು. ಬಂದು ಯಪ್ಪ ಅವ ಯಾವ ಇವ ಯಪ್ಪ ಈಗ ಯಪ್ಪ ಬಂದಿದ್ರು. ಅಂತ ಆಗ್ತಿದ್ರು. ಯಪ್ಪ ಡ್ಯಾಡಿ ಬಿಟ್ಟು ಹೋಗಿ ಯಾಕೆ ಡ್ಯಾಡಿ ಹೋಗಿ ಆ ಊರಾಗ ಈ ಮೈ ಬೀಳ್ಕೊ ಮಂದಿಗೆ ಔಷಧ ಬೀಳ್ಕೊಂಡಿದ್ದಾವೆ ಅಂತ ಸಣ್ಣ ವಯಸ್ಸಿಗೆ ಅಂತ ಶಕ್ತಿ ಹೋಗಿಲ್ಲ. ಮಾಡ್ತಾವೆ ಕೊಡ್ಕೊಳ್ತಾರೆ. ಅಲ್ಲಿ ದೇಶದ ಆಸೆ ಕಡೆ ಮುಂದೆ ಅವ್ರ ಅಣ್ಣ ಬಂದಿದ್ದು ಮಾತಾಡಿದ್ದಾರೆ. ಅವ್ರು ಹೊಳಿಬೇಕು ಅಂತೇಳಿ ಅವ್ರು ಬೀಳ್ಕೊತ್ಬಿಟ್ಟು ಅವ್ರಿಗೆ ತಪ್ಪು ಮಾಡಿದ್ದ ತಪ್ಪ ಮಡಿವಾಗ ತಪ್ಪು ಅಂತ ನೀವು ಬೀಳ್ಕೊತ್ತು ಏನು ಮಾಡಿ ಇದು ಬಂದಿದ್ದು ಇದು ಬಂದಿದ್ದು ಹೋಗಿ ಇದು ತಪ್ಪಾಗಿ ಬಾರ್ದು ವಾಪಸ್ ಕಳಿಸಿ ಹೆಜ್ಜೆ ಮುಂದಿಟ್ಟು ಹಿಂದೆ ಬರೋದಿಲ್ಲ. ಅದ್ರ ಮೇಲೆ ಕೈ ಔಷಧ ಕೊಟ್ಟು ಕಳಿಸಿ. ಅದಕ್ಕೆ ಅವ ಮಾಡಿ ಪದ್ಯ ಏನ ನಡೆದಾಗ ಇನ್ನೇನ ಕೂನ ಸಿಕ್ಕದಾಗ ತಪ್ಪಾದ ನಮ್ಮ ಜಗಜನರೀತಿ ನಡೆದಾಗ ಏನ ನಡೆದಾಗ ಇನ್ನೇನ ಕೂನ ಸಿಕ್ಕದಾಗ ತಪ್ಪಾದ ನಮ್ಮ ಮೂರ್ನಾಲ್ಕು ಮತ ಇದೆ. ಊರಿಂದ ಕಾಪುರ ಆಟ ಬರ್ತಾವು, ಕಾಪುರದ ಮನೆ ಬರ್ತಾವು, ಆಶೀಸಿನ ಕಾಪಿರ್ತಾವ, ಆಶೀಸಿನ ಕಾಪಿರ್ತಾವ. ಜಟನ ಕಂಬಗ ಎಲ್ಲದ ಬಾನೆ ಮನೆಗಳೇತಾವ. ಹಾಗ ಮುಂದೆ ಮತ ಇದಾವ. ಅಂತ ಜ್ಞಾನ ಕಳ್ಕೊಂಡ್ಬಿಡೋಣ. ಕೆಲವು ಸಿಗ್ತಾವ ಅಂತ ಜ್ಞಾನಪ್ಪ ಭಾಳ ಸಂತೋಷ. ನಾನು ಅಲ್ಲಿ ಹೋಗಿದ್ದು ಭಾಳ ಜನ ಹೋಗಿದ್ದೇವೆ. ಊರ ನಮ್ಮದಿದ್ರು, ಜನ ನಮ್ಮ ಬಿಡಬಾರ್ದು. ಶರಣ ನಿಂತು ಮಾಡ್ತಿದ್ರು. ಯಾವ್ದು ಬಂದ್ರಿ ನೆನಪು
ಭಾಳ ಸಂತೋಷ ಮಾಡ್ತೀವಿ. ಬಸವರು ಅಂದ್ರೆ ಭಾಳ ಮಾಡಿರಿ ಶ್ರೇಷ್ಠರು ಮಠದ ಮಹಾ ಅಭಿಮಾನಿಗಳು ಅಷ್ಟೇ ಅಭಿಮಾನ ನ್ಯಾಯಗಳಿಂದ ಬಸವಗಳಿಂದ ಅಷ್ಟು ಶ್ರೇಷ್ಠರು ಭಾಳ ಸಂತೋಷ. ಇದೇ ಪ್ರಕಾರವಾಗಿ ಭಕ್ತಿದ್ದಾರೆ ಬೆಲೆ ಮಾಡ್ಕೊಂಡು ಶರಣ ಮದುವೆಯಾದ್ರು ನಾಳೆ ಪವಾಡ ಶರಣ ಪವಾಡ ಮಾಡಕ್ ಕೊಡೋದು ದೊಡ್ಡವ್ರು ಅಕಸ್ಮಾತ್ ಕಟ್ಟಿದ್ರೆ ಪವಾಡ ಅಂದ್ರೆ ಮಾಡಕ್ ಬರುವಲ್ಲ ಅಲ್ಲ ರಾಶಿ ಒಂದು ರಾಶಿ ಕೊಂಡಿದ್ದಿಲ್ಲ ಕಂಡಿಲ್ಲ ನಿನ್ನ ಮಗಳು ಕೊಟ್ಟು ನಿನ್ನ ಬುದ್ಧಿಗೆ ದೈತ ನಿನ್ನ ಬುದ್ಧಿಗೆ ದೈತ ಅದು ಮತ್ತೆ ಹುಟ್ಕೊಂಡವ ನನ್ನ ಮಗಳೇ ಚಂದಲ್ಲ ಕೊಟ್ಟು ಮಾಡ್ಯದು ಕೊಟ್ಟು ಸುಧಾರಿಸ್ತಾರೆ ಏನಪ್ಪ ಅಂದ್ರೆ ಹೌದಾ ಹೋಗತ್ತ ಮನೆಗೆ ಹೋದ ಕಣ್ಣೋಗಿ ಮಗಳು ಕಣ್ಣೋಗಿ ಯಪ್ಪ ಹೇಳಪ್ಪ ಮಗಳು ಕಣ್ಣೋಗಿ ನಾನೇ ಮಾಡಿ ಹಾಕಿಲ್ಲ ನಾನೇ ಮಾಡಿ ಹಾಕದ ಯಪ್ಪ ಹೇಳಿದ್ದ ಕಲಿಸಿ ಮಾಡಿ ಮಗಳು ಕಳ್ಕೊಟ್ಟು ರಾಶಿ ಕಳ್ಕೊಟ್ಟು ಇಬ್ಬರು ಮದುವೆ ಮಾಡಿ ಇಬ್ಬರು ಕಳ್ಕೊಟ್ಟು ಇಂಥ ಒಂದು ಯಾರು ಪವಾಡಗಳು ಇದೇ ಪ್ರಕಾರವಾಗಿ ಹೊಸೂರಾಗಿ ಎಲ್ಲ ಒಂದು ಕಥನಾಪದ ಊರು ಮನೆ ನೆಚ್ಚಿದಾಗ ಚೂರಾಗಿ ಎಲ್ಲಾಗಿ ರೋಗ ಬರಬಾರ್ದು ಚಂದ ಚೂರಾಗಿ ಆಚಾರ್ಯರು ಮಾಡ್ಕೊಡ್ರಿ ಲಿಂಗ ಕಟ್ರಿ ಲಿಂಪೂರ್ಣ ಮಾಡ್ರಿ ನೀವು ಜ್ವರ ಸಿಟ್ಟು ಬರಂಗಿಲ್ಲ ಲಿಂಪೂರ್ಣ ಮಾಡಿ ನೀವು ಜ್ವರ ಕೆಮ್ಮು ನೆಲೆ ಇದು ಬರಂಗಿಲ್ಲ ಲಿಂಗ ಇಲ್ಲ ನಮ್ಮ ಹತ್ರ ಕೆಲವೊಂದಿಗೆ ಗುಡಿಗೆ ಹೋಗಿ ದೇವ್ರಿಗೆ ನಮ್ದು ಹಂಗಲ್ಲ ನಾವು ಹಾಂದ್ರ ಕೂತ್ರ ನಿಂತ್ರ ಮಕ್ಕಳ ಊರ ನಮ್ಮಿಂದ ನಮ್ದು ಇರ್ತದೆ. ನೀವು ಅಕಸ್ಮಾತ್ ಮಕ್ಕೊಂಡಾಗ ಬಂದ ಮಕ್ಕೊಂಡಾಗ ದೊಡ್ಡ ನಾಗರು ನಿಮ್ಮ ಹಾಕೋರು ನಿಂಗೆ ದೂರ ಹೋಗ್ಬೇಕು ಏನು ಹಾವು ಶಕ್ತಿ ಲಿಂಗ ಅದು ಲಿಂಗ ಕಟ್ಟಿ ಲಿಂಗ ಮಾಡ್ರಿ ನೀವು ಬೇರೆ ಕೊಡ್ತಾರೆ ಲಿಂಗಯ್ಯ ಅಂತ ಸಂಸ್ಥೆಗೆ ಎಲ್ಲ ಮತ್ತೊಮ್ಮೆ ಶುರು